ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯವನ್ನು ತೆಗೆದುಕೊಂಡು ನಿಮಗೆ ಮೋಸ ಮಾಡಿದವರನ್ನು ಯಾವತ್ತಿಗೂ ಕೂಡ ಕ್ಷಮಿಸುವುದಕ್ಕೆ ಹೋಗಬೇಡಿ. ತಪ್ಪಿಗೆ ಕ್ಷಮೆ ಎನ್ನುವುದು ಇದೆ, ಮೋಸಕ್ಕೆ ಕ್ಷಮೆ ಇಲ್ಲ. ದೊಡ್ಡವನಾಗಲು ಪ್ರಯತ್ನ ಪಡಬೇಡ, ಒಳ್ಳೆಯವನಾಗುವುದಕ್ಕೆ ಪ್ರಯತ್ನವನ್ನು ಪಡು. ಆಗ ನೀನೇ ದೊಡ್ಡವನಾಗುತ್ತೀಯ ಎನ್ನುವುದನ್ನು ಮರೆಯಬೇಡ. ತಾವು ಹೇಳಿದ್ದೇ ಸರಿ ಎಂದು ವಾದವನ್ನು ಮಾಡುವವರ ಹತ್ತಿರ ನೀವು ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದೇ ಇಲ್ಲ. ಅವರ ನಿಲುವುಗಳನ್ನು ಬದಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಎನ್ನುವುದು ಹಾಳಾಗುತ್ತದೆ. ಹಾಗಾಗಿ ಅಂಥವರ ಮಾತುಗಳಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಯಾರು ನಿಮ್ಮ ಮಾತನ್ನು ಆಲಿಸುತ್ತಾರೆಯೋ, ಯಾರು ನಿಮ್ಮ ಮಾತಿಗೆ ಗೌರವವನ್ನು ಸೂಚಿಸುತ್ತಾರೆಯೋ ಅಂಥವರಿಗೆ ಮಾತ್ರ ನೀವು ಹೇಳುವುದಕ್ಕೆ ಹೋಗಬೇಕು. ತಡವಾಗಿ ಸಿಕ್ಕಂತಹ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ತಕ್ಷಣವೇ ಸಿಕ್ಕಂತಹ ಯಶಸ್ಸು ಅಹಂಕಾರವನ್ನು ಸೃಷ್ಟಿ ಮಾಡುತ್ತದೆ. ತಡವಾಗಿ ಗೆದ್ದವನು ಮೊದಲನೆಯ ಸಲಕ್ಕೆ ಗೆದ್ದವನಿಗಿಂತ ಚೆನ್ನಾಗಿ ಪಾಠವನ್ನು ಹೇಳಬಲ್ಲನು ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸಿ. ದೇವರು ಏನೇ ಮಾಡಿದರೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಸಮಯ, ಆ ಘಳಿಗೆ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಕ್ಕೆ ಪ್ರತಿಫಲವನ್ನು ದೇವರು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು. ಗುರಿ ಇಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥ. ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಿಸಬಹುದು ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಆ ಗುರಿಯನ್ನು ಈಡೇರಿಸಿಕೊಳ್ಳಬೇಕು ಅನ್ನುವುದೇ ಆದರೆ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಕೂಡ ಬೆಳೆಸಿಕೊಳ್ಳಬೇಕಾಗಿರುವುದು ಮೊದಲನೇ ಆದ್ಯತೆ ಎನ್ನುವುದನ್ನು ಮರೆಯಬೇಡಿ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಕೂಡ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ರೀತಿಯ ದೊಡ್ಡ ಸಾಧನೆ ಇದ್ದಂತೆ. ಜೀವನದಲ್ಲಿ ನೀವು ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿದರೆ ನೀವು ಯಾರನ್ನೂ ಕೂಡ ಮೆಚ್ಚಿಸುವುದಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ. ನಿಮ್ಮ ಸಂತೋಷಕ್ಕೆ ಅನುಗುಣವಾಗಿ ನೀವು ನಿಮ್ಮ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವ ಕಾಲದಲ್ಲಿ, ಯಾವ ಘಳಿಗೆಯಲ್ಲಿ ಯಾವುದು ನಿಮಗೆ ಬಂದು ತಲುಪಬೇಕೋ ಆ ಸಮಯ ಎನ್ನುವುದು, ಆ ಘಳಿಗೆ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಕೂಡ ಬಂದು ತಲುಪುತ್ತದೆ. ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಸಣ್ಣ ಕೆಲಸ ದೊಡ್ಡ ಕೆಲಸ ಎನ್ನುವುದಾಗಿ ಯಾವುದು ಕೂಡ ಇಲ್ಲ. ಮಾಡುವಂತಹ ಕೆಲಸದಲ್ಲಿ ತಾರತಮ್ಯತೆಯನ್ನು ತೋರಿಸುವುದಕ್ಕೆ ಹೋಗಲೇಬಾರದು. ಯಾವ ಕೆಲಸವಾದರೂ ಕೂಡ ಸರಿ, ಆ ಕೆಲಸದಲ್ಲಿಯೇ ಮುಂದುವರಿಯುತ್ತೇನೆ ಎಂದು ಹೊರಟಾಗ ಖಂಡಿತವಾಗಿಯೂ ಕೂಡ ಆ ಕೆಲಸದಲ್ಲಿಯೇ ನೀವು ಜಯಬೇರಿ ಆಗಬಹುದು. ನೊಣಗಳು ನಮ್ಮ ಸುಂದರವಾಗಿರುವಂತಹ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಅಡಕವಾಗಿರುವಂತಹ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಮನುಷ್ಯನು ಎಷ್ಟೇ ಕೆಂಪಾಗಿ ಇದ್ದರೂ ಕೂಡ ಅವನ ನೆರಳು ಕಪ್ಪಿಗೆ ಇರುತ್ತದೆ. ನಾವು ಎಷ್ಟೇ ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಜೀವನದಲ್ಲಿ ಎಂತಹ ದೊಡ್ಡದಾಗಿರುವಂತಹ ಹಂತಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ಎಂದಿಗೂ ಕೂಡ ಮೈಗೂಡುವುದಕ್ಕೆ ಬಿಡಲೇಬಾರದು. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯಿರಿ. ಬೇರೆಯವರ ಚಿಂತೆ ನಿಮಗೆ ಬೇಡವೇ ಬೇಡ. ನನಗೂ ಕೂಡ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದಿಗೂ ಕೂಡ ತೊಂದರೆಯನ್ನು ಕೊಡುವುದಕ್ಕೆ ಹೋಗುವುದೇ ಇಲ್ಲ. ನೆನಪಿರಲಿ, ನೀನು ಎಂದು ಬೇರೆಯವರ ಕಣ್ಣುಗಳಲ್ಲಿ ನೀರನ್ನು ತರಿಸಿದರೆ ಖಂಡಿತವಾಗಿಯೂ ಕೂಡ ನಾಳೆ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಯಾರು ಏನನ್ನ ಮಾಡುತ್ತಾರೆಯೋ ಅದನ್ನೇ ಅನುಭವಿಸುತ್ತಾರೆ. ನೀನು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಆ ಒಳ್ಳೆಯತನದ ಪ್ರತಿಫಲ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವಂತಹ ದೊಡ್ಡ ಗುಣ ಎನ್ನುವುದು ಇರುತ್ತದೆಯೋ ಆ ವ್ಯಕ್ತಿ ತನ್ನ ಅರಿವೇ ಇಲ್ಲದಂತೆ ಬಹು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆದು ನಿಲ್ಲುತ್ತಾನೆ.
ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರುವುದಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ದೇವರು ನಿಮಗಾಗಿಯೇ ಹೊಸದೊಂದು ದಾರಿಯನ್ನ ಸೃಷ್ಟಿ ಮಾಡಿರಬಹುದು ಅಲ್ಲವೇ? ಹಾಗಾಗಿ ನಿಮ್ಮ ಸಮಯ ಸಂದರ್ಭ ಎನ್ನುವುದು ಕೂಡಿ ಬರುವವರೆಗೂ ಕೂಡ ನೀವು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ಅವಶ್ಯಕ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಾರಿಯನ್ನು ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ತೋರಿಸಿಯೇ ತೋರಿಸುತ್ತಾನೆ. ಆದರೆ ಅವನು ತೋರಿಸುವವರೆಗೂ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾದಂಥದ್ದು ಅವಶ್ಯಕ. ಜೀವನದಲ್ಲಿ ಕಾಲಿಗೆ ಆದಂತಹ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ. ಮನಸ್ಸಿಗೆ ಆಗಿರುವಂತಹ ಗಾಯ ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಸಿಕೊಡುತ್ತದೆ. ಜೀವನದಲ್ಲಿ ಎಲ್ಲ ಒಂದು ಅನುಭವಗಳು ನಮ್ಮ ಜೀವನವನ್ನು ಬದಲಿಸುತ್ತದೆ. ಯಾವುದೇ ಅನುಭವ ಆದರೂ ಕೂಡ ಎಲ್ಲವೂ ನಮ್ಮ ಒಳಿತಿಗಾಗಿ ಎಂದು ಪರಿಭಾವಿಸುವುದನ್ನು ನೋಡಬೇಕು. ಮನಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರು ಕೂಡ ಇರಬಹುದು. ಆದರೆ ವಾಸ್ತವಿಕತೆಯಲ್ಲಿ ಯಾರ ಹೃದಯದಲ್ಲಿ ಕರುಣೆ, ಪ್ರೀತಿ, ಸ್ನೇಹ, ಗೌರವದ ಭಾವ ಎನ್ನುವುದು ಇರುತ್ತದೆಯೋ ಅವರು ಮಾತ್ರ ದೊಡ್ಡವರಾಗುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯ ಜೀವನ ಎನ್ನುವುದು ನಿಮ್ಮದಾಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯಿರಿ. ಒಳ್ಳೆಯ ಗುಣಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ನೋಡಿ. ಕೆಟ್ಟವರ ಸಹವಾಸವನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಇಂದಿನ ಜನರು ಹೇಗೆ ಅಂದರೆ ತಮ್ಮ ಅವಶ್ಯಕತೆಗಳಿಗೆ ಮಾತ್ರ ಇತರರನ್ನು ಬಳಸಿಕೊಳ್ಳುತ್ತಾರೆ. ತಮ್ಮ ಅವಶ್ಯಕತೆ ಎನ್ನುವುದು ಯಾವಾಗ ತೀರಿ ಹೋಗುತ್ತದೆಯೋ ಆಗ ಅವರು ನಾವು ಅವರ ಲೆಕ್ಕಕ್ಕೆ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ನಮ್ಮ ಬಗ್ಗೆ 1000 ಜನರು ಸಾವಿರಾರು ರೀತಿಯಲ್ಲಿ ಮಾತನಾಡಲಿ, ಆದರೆ ನಾವು ನಡೆಯುವಂತಹ ದಾರಿ ಯಾವಾಗಲೂ ಕೂಡ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ 100 ವಿಘ್ನಗಳಂತೆ. ಆದರೂ ಕೂಡ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಖಂಡಿತವಾಗಿಯೂ ಕೂಡ ಧರ್ಮದ ದಾರಿಯಲ್ಲಿ ಮುಂದುವರಿಯುವುದನ್ನು ನೋಡಿ. ದೇವರು ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಯಾರು ಧರ್ಮದಿಂದ ಜೀವನವನ್ನು ನಿರ್ವಹಿಸುತ್ತಾರೆಯೋ ಆ ಧರ್ಮವೇ ಅವರಿಗೆ ರಕ್ಷಣೆಯನ್ನು ನೀಡುತ್ತದೆ. ತಾಳ್ಮೆಗೂ ಕೂಡ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವನ್ನು ಕೊಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಅದು ಒಂದು ರೀತಿಯ ಮೂರ್ಖತನದ ಪರಮಾವಧಿ ಆಗುತ್ತದೆ. ಜೀವನದಲ್ಲಿ ಯಾರಿಗೂ ಕೂಡ ಅತಿಯಾಗಿ ಕಾಟವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ. ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನೀವು ಇತರರಿಗೆ ಕೆಟ್ಟದ್ದನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿಯೂ ಕೂಡ ದೇವರು ಅದೇ ರೀತಿಯಾಗಿ ಕೆಟ್ಟದ್ದನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿ ಕ್ಷಣ ಕ್ಷಣವೂ ಕೂಡ ಪಾಪದ ಕೊಡ ಎನ್ನುವುದು ತುಂಬುತ್ತಾ ಸಾಗುತ್ತದೆ. ಕೋಪದಲ್ಲಿ ಎಂದಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಹೋಗಬೇಡಿ. ನಿಮ್ಮ ಕೋಪ ಎನ್ನುವುದು ಕರಗಿ ಬಿಡಬಹುದು, ಆದರೆ ನೀವು ಕೋಪದಲ್ಲಿ ಆಡಿರುವಂತಹ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಬೇಡಿ. ಜೀವನದಲ್ಲಿ ನಾವು ಕೋಪದಲ್ಲಿ ಇದ್ದಾಗ ಅತ್ಯಂತ ಅಮೂಲ್ಯವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಅವು ಎಂದಿಗೂ ಕೂಡ ಒಳ್ಳೆಯದಾಗುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಸಮಾಧಾನದಿಂದ ಇದ್ದರೆ ಎಲ್ಲವೂ ಕೂಡ ಇಲ್ಲಿ ಕಾಲ ಬಂದಾಗಲೇ ಅರ್ಥವಾಗುವುದು. ಕಾಲಾಯ ತಸ್ಮೈ ನಮಃ. ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಕೂಡ ಕುದುರೆಗೆ ಚಾಟಿಯ ಏಟು ಎನ್ನುವುದು ತಪ್ಪಿದ್ದಲ್ಲ. ಎಷ್ಟೇ ರುಚಿಕರವಾಗಿರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಮರಗಳಿಗೆ ಕಲ್ಲಿನ ಏಟು ಎನ್ನುವುದು ತಪ್ಪಿದ್ದಲ್ಲ. ದೇವರು ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಮಾಡುತ್ತಿರುವಂತಹ ಕೆಲಸ, ನೀವು ಇಷ್ಟಪಟ್ಟಂತಹ ಗುರಿ ಖಂಡಿತವಾಗಿಯೂ ಕೂಡ ಈಡೇರಿಯೇ ಈಡೇರುತ್ತದೆ. ನಿಮ್ಮ ಪ್ರಯತ್ನ ಎನ್ನುವುದು ಪ್ರಾಮಾಣಿಕವಾಗಿ ನಿರಂತರವಾಗಿ ಹಾಕುವುದನ್ನು ಮಾತ್ರ ಮಾಡಿ. ನಿಮಗೆ ಪ್ರತಿಫಲವನ್ನು ಆ ದೇವರು ಯಾವ ಸಮಯದಲ್ಲಿ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಎಷ್ಟೇ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಬೆಳೆದರೂ ಕೂಡ ನಿಮಗೆ ಹಲವರ ನಿಂದನೆಗಳು ತಪ್ಪಿದ್ದಲ್ಲ. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹವನ್ನು ಪಟ್ಟರೆ
ಬೇಸರವನ್ನಗೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಸಂದೇಹವನ್ನು ಪಡುತ್ತಾರೆಯೇ ಹೊರತು ಕಬ್ಬಿಣದ ಬಗ್ಗೆ ಯಾರೂ ಕೂಡ ಮಾತನಾಡುವುದಕ್ಕೆ ಹೋಗುವುದೇ ಇಲ್ಲ. ಇಂದು ನಿಮ್ಮ ಬಗ್ಗೆ ಹಲವಾರು ಜನರು ಹಲವಾರು ರೀತಿಯ ಅಭಿಪ್ರಾಯಗಳನ್ನು ಪಡುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕಾಲ ಎನ್ನುವುದು ಎಲ್ಲರಿಗೂ ಕೂಡ ಸರಿಯಾದ ಉತ್ತರವನ್ನೇ ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತಿಗೂ ಕೂಡ ಕಳೆದುಕೊಳ್ಳಬೇಡಿ. ಏಕೆಂದರೆ ಪ್ರೀತಿ ಎಲ್ಲರ ಮೇಲೆಯೂ ಕೂಡ ಹುಟ್ಟುವುದಿಲ್ಲ, ನಂಬಿಕೆ ಎನ್ನುವುದು ಎಲ್ಲರ ಮೇಲೆಯೂ ಕೂಡ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣುವುದಕ್ಕೆ ಹೋಗಬಾರದು. ಏಕೆಂದರೆ ಕುಡಿಯಲು ಯೋಗ್ಯವಲ್ಲದೆ ಇರುವಂತಹ ನೀರು ಸಹ ಬೆಂಕಿಯನ್ನು ನಿಂದಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಆಯಾ ಸಮಯ ಎನ್ನುವುದು ಕೂಡಿ ಬಂದಾಗ ನಾವು ಯಾರನ್ನ ಕೀಳಾಗಿ ನೋಡಿರುತ್ತೇವೆಯೋ ಅವರೇ ನಮ್ಮನ್ನು ನಾವು ಆಶ್ಚರ್ಯದಿಂದ ನೋಡುವ ರೀತಿಯಲ್ಲಿ ಬದುಕಿಬಿಡುತ್ತಾರೆ. ಜೀವನದಲ್ಲಿ ಎಲ್ಲರನ್ನೂ ಕೂಡ ಬದಲಿಸುವಂತಹ ಶಕ್ತಿ ಶ್ರೀಕೃಷ್ಣ ಪರಮಾತ್ಮನಿಗೆ ಇದೆ. ಭಿಕ್ಷುಕನನ್ನು ಕೂಡ ರಾಜನಾಗಿ ಮಾಡಬಲ್ಲನು, ರಾಜನನ್ನು ಕೂಡ ಭಿಕ್ಷುಕನನ್ನಾಗಿ ಮಾಡಬಲ್ಲನು. ಜೀವನದಲ್ಲಿ ಸ್ಪಷ್ಟತೆ ಇಲ್ಲದವರ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಳ್ಳುವುದಕ್ಕೆ ಹೋಗಬೇಡಿ. ಬದ್ಧತೆ ಇಲ್ಲದವರ ಜೊತೆಗೆ ಸಂಬಂಧವನ್ನು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಷ್ಠೆ ಇಲ್ಲದವರ ಜೊತೆಗೆ ಏನನ್ನೂ ಕೂಡ ನಿರೀಕ್ಷೆ ಮಾಡುವುದಕ್ಕೆ ಹೋಗಬೇಡಿ. ಒಬ್ಬರ ಮನವನ್ನು ನೋಯಿಸಲು 1 ನಿಮಿಷ ಸಾಕು, ಆದರೆ ನೊಂದಿರುವಂತಹ ಮನಸ್ಸನ್ನು ಸರಿಪಡಿಸುವುದಕ್ಕೆ ವರುಷಗಳೇ ಬೇಕಾಗುತ್ತದೆ. ಹಾಗಾಗಿ ಜೀವನದಲ್ಲಿ ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಒಬ್ಬರ ಮನ ನೋಯಿಸುವಂತಹ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಒಂದು ವೇಳೆ ನೀವು ಮಾಡಿರುವುದೇ ಆದರೆ ಖಂಡಿತವಾಗಿಯೂ ಕೂಡ ಅದರ ಒಂದು ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕಾಗುತ್ತದೆ. ಸಹಾಯ ಎನ್ನುವುದು ಬಹು ಅಮೂಲ್ಯವಾದದ್ದು. ಅದು ಒಂದು ರೀತಿಯ ಉಡುಗೊರೆ ಇದ್ದಂತೆ. ಆದುದರಿಂದ ಅದನ್ನು ಎಲ್ಲರಿಂದಲೂ ಕೂಡ ಅಪೇಕ್ಷೆಯನ್ನು ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಕೆಲವರು ಮಾತ್ರ ಹೃದಯದಿಂದ ಶ್ರೀಮಂತರಾಗಿರುತ್ತಾರೆ. ಜೀವನದಲ್ಲಿ ಶತ್ರುಗಳಿಲ್ಲ ಎಂದು ಚಿಂತಿಸುವುದಕ್ಕೆ ಹೋಗಬೇಡಿ. ಸತ್ಯವನ್ನು ಹೇಳುವುದಕ್ಕೆ ಶುರು ಮಾಡಿ ತನ್ನಿಂದ ತಾನೇ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಇಂದಿನ ಕಾಲದಲ್ಲಿ ನೀವು ಅನವಶ್ಯಕವಾಗಿ ಇಲ್ಲ ಸಲ್ಲದೇ ಇರುವಂತಹ ಮಾತುಗಳನ್ನು ಆಡಿದಾಗ ಅಥವಾ ಕೆಟ್ಟದ್ದನ್ನು ಮಾತನಾಡಿದಾಗ ಎಲ್ಲರೂ ಕೂಡ ಇವನು ಒಳ್ಳೆಯವನು ಎನ್ನುವಂತೆ ಬಿಂಬಿಸುತ್ತಾರೆ. ಅದೇ ನೀನು ಒಳ್ಳೆಯದನ್ನು ಮಾತನಾಡಿ ನೋಡು, ನೇರವಾಗಿ ಮಾತನಾಡಿ ನೋಡು, ಸತ್ಯವನ್ನು ಮಾತನಾಡಿ ನೋಡು, ಯಾರೂ ಕೂಡ ನಿಮ್ಮನ್ನು ಅಷ್ಟು ಪರಿಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಕೂಡ ಉತ್ತರ ಎನ್ನುವುದು ಸಿಗುವುದಿಲ್ಲ. ನಮ್ಮ ಒಂದೇ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತದೆ. ಏಕೆಂದರೆ ಮೌನಕ್ಕೆ ಇರುವಂತಹ ಬೆಲೆ ಮಾತಿಗೆ ಇರುವುದಿಲ್ಲ. ಒಳ್ಳೆಯ ಸಂಸ್ಕಾರವಿದ್ದರೆ ಜಗತ್ತನ್ನೇ ಗೆಲ್ಲಬಹುದಂತೆ. ಆದರೆ ಅಹಂಕಾರ ಎನ್ನುವುದು ಮೈ ತುಂಬಿದಾಗ ಗೆದ್ದಂತಹ ಸಾಮ್ರಾಜ್ಯವನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಜೀವನದಲ್ಲಿ ಎಂದಿಗೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿರುವಂತಹ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯ ಅಭಿಪ್ರಾಯಗಳು ಮೂಡುವುದು. ಒಳ್ಳೆಯ ಯೋಚನೆಗಳನ್ನು ಮೈಗೂಡಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದಾಗುತ್ತಾ ಸಾಗುತ್ತದೆ. ಬೇಡದ ವಿಷಯಗಳನ್ನು ಕೇಳುವವರು ಅಷ್ಟೇ ಅಲ್ಲ, ಬೇಡದೇ ಇರುವಂತಹ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗಿ ಬಿಡುತ್ತಾರೆ. ನೀವು ಚಿಂತೆಯನ್ನು ಮಾಡುವುದನ್ನು ಬಿಡಿ. ಏಕೆ ಕೊರಗುತ್ತೀರಾ? ಆ ಚಿಂತೆ ಹುಟ್ಟಿಸಿದವರನ್ನೇ ಮರೆತು ಮುಂದೆ ನಡೆಯುವುದನ್ನು ನೋಡಬೇಕು. ಆಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಅತಿಯಾದಂತಹ ಚಿಂತೆ ಎನ್ನುವುದು ನಿಮ್ಮನ್ನು ಒಂದು ದಿನ ಚಿತೆಗೆ ಏರುವಂತೆ ಮಾಡಿಬಿಡಬಹುದು. ಹಾಗಾಗಿ ಯಾವುದರ ಬಗ್ಗೆಯಾದರೂ ಕೂಡ ಸರಿ, ಅತಿಯಾಗಿ ಯೋಚನೆಗಳನ್ನು ಅತಿಯಾಗಿ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ದೇವರು ಇದ್ದಾನೆ. ಯಾರಿಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಇಂದು ಬಂದಿರುವಂತಹ ಸಮಸ್ಯೆಗಳಾಗಲಿ ನೋವುಗಳೇ ಆಗಲಿ ಪರಿಸ್ಥಿತಿ ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ಹೇಗೆ ಕತ್ತಲು ಬಂದ ಮೇಲೆ ಬೆಳಕು ಎನ್ನುವುದು ಆವರಿಸುತ್ತದೆಯೋ ಅದೇ ರೀತಿಯಾಗಿ ಬೆಳಕು ಎನ್ನುವುದು ಹೋದ ಮೇಲೆ ಮತ್ತೆ ಪುನಃ ಕತ್ತಲೆ ಎನ್ನುವುದು ಬಂದೇ ಬರುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಇವತ್ತು ಸಮಸ್ಯೆ ಎನ್ನುವುದು ಬಂದಿರಬಹುದು, ಆದರೆ ನಾಳೆ ಸಂತೋಷದ ಕ್ಷಣ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಮೆರೆದವರು ಮಣ್ಣಾಗಲೇಬೇಕು.
ಉರಿದವರು ಸುಟ್ಟು ಬೂದಿಯಾಗಲೇಬೇಕು. ನಿನಗೆ ಆಗಿರುವಂತಹ ಅನ್ಯಾಯಕ್ಕೆ ಬೆಲೆ ಎನ್ನುವುದು ಸಿಗಲೇಬೇಕು. ಸಮಯವನ್ನು ನಂಬು. ಅವಮಾನವನ್ನು, ನೋವುಗಳನ್ನು ಮತ್ತು ಸೋಲನ್ನು ಸಹಿಸಿಕೊಂಡು ಜೀವನವನ್ನು ನಿರ್ವಹಣೆ ಮಾಡುವುದನ್ನು ನೋಡು. ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆಯೇ ಮಾಡುವವರೆಗೂ ಕೂಡ ಸತತವಾಗಿ ಹೋರಾಟವನ್ನು ಮಾಡಿ. ಆಗ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮ್ಮದೇ ಆಗುತ್ತದೆ. ಜೀವನದಲ್ಲಿ ಸೋತು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿರುವಂತಹ ಕಣ್ಣೀರು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದೇ ಇಲ್ಲ. ಜೀವನದಲ್ಲಿ ದೇವರು ಇದ್ದಾನೆ. ದೇವರ ಮೇಲೆ ನಂಬಿಕೆಗೆ ನಗಿಡಿ. ಖಂಡಿತವಾಗಿಯೂ ಕೂಡ ಅವನು ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ. ಆದರೆ ಮನುಷ್ಯನಾದವನು ಆ ರೀತಿಯಾಗಿ ಅಲ್ಲ. ಕೇವಲ ಅವನಿಗೆ ಒಳ್ಳೆಯ ಪರಿಸ್ಥಿತಿಗಳಲ್ಲಿ ಒಳ್ಳೆಯ ಸಮಯದಲ್ಲಿ ಮಾತ್ರ ಭಾಗಿಯಾಗುತ್ತಾನೆ. ಅದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ಸಮಯದಲ್ಲಿ ಅವನು ಎಂದಿಗೂ ಕೂಡ ನಿಮ್ಮ ಜೊತೆಗೆ ರಾಜಿ ಆಗುವುದಕ್ಕೆ ಹೋಗುವುದೇ ಇಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತಿಗೂ ಕೂಡ ಉದ್ಧಾರ ಆಗಿರುವಂತಹ ಇತಿಹಾಸವೇ ಇಲ್ಲ. ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಕಾಯಿರಿ. ಭಗವಂತ ನಿನ್ನ ಎಲ್ಲ ನೋವುಗಳಿಗೂ ಕೂಡ ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ಕಾಯುವಂತಹ ತಾಳ್ಮೆ ಒಂದೇ ನಿಮ್ಮಲ್ಲಿ ಅಡಕವಾಗಬೇಕು ಅಷ್ಟೇ. ದೇವರು ಇದ್ದಾನೆ. ಎಲ್ಲರನ್ನ ನಂಬುವುದಕ್ಕೆ ಹೋಗಬೇಡ. ಏಕೆಂದರೆ ಇಂದಿನ ಕಾಲದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯವಾಗಿದೆ ನೋಡಿ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವುಗಳನ್ನು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆಗೆ ನ್ಯಾಯಯುತವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸುವ ಸಲುವಾಗಿ. ಹಾಗಾಗಿ ಪರಿಸ್ಥಿತಿಗಳು ಕೆಟ್ಟದ್ದಾಗಿ ಇದೆ ಎಂದು ದೇವರನ್ನು ದೂರುವುದಕ್ಕೆ ಹೋಗಬೇಡಿ. ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ಒಂದು ನಿರೀಕ್ಷೆಯೂ ಕೂಡ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆಯೇ ಎಲ್ಲವನ್ನ ಕೊಡುವವನು. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಾಟಕ, ಎಲ್ಲವೂ ಕೂಡ ನಾಟಕ. ಆದರೆ ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಹಾಗಾಗಿಯೇ ಹೇಳುವುದು, ಸಮಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಮ್ಮ ವರ್ತನೆಯನ್ನು ಕೂಡ ನಾವು ಬದಲಿಸಿಕೊಳ್ಳಬೇಕಾಗಿರುವಂತಹ ಪ್ರಸಂಗ ಇಂದಿನ ಕಾಲದಲ್ಲಿ ಇದೆ ಎಂದು. ನೋವಿನಲ್ಲಿ ಇದ್ದೇನೆ ಎಂದು ಏಕೆ ಹೇಳುತ್ತೀಯಾ? ನನಗೆ ಬದುಕಿನಲ್ಲಿ ಯಾರೂ ಕೂಡ ಇಲ್ಲ, ಒಬ್ಬಂಟಿಯಾದೆ ಎಂದು ಏಕೆ ರೋಧಿಸುತ್ತೀಯಾ? ತಾಳ್ಮೆಯಿಂದ ಇರು. ನೊಂದವರ ಪಾಲಿಗೆ ದೇವರು ಯಾವಾಗಲೂ ಕೂಡ ಇರುತ್ತಾನೆ. ಅದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಇಂದು ಬಂದಿರುವಂತಹ ದುಃಖ ಅದು ಶಾಶ್ವತವಾಗಿ ಉಳಿಯುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ದುಃಖದಲ್ಲಿ ಇದ್ದಾಗ ನೆನಪಿನಲ್ಲಿ ಇಡಬೇಕಾಗಿರುವಂತಹ 2 ಅತ್ಯಮೂಲ್ಯವಾಗಿರುವಂತಹ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಹಾಗಾಗಿ ತಪ್ಪದೆ ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕನ್ನು ಮಾಡಿ. ಹಾಗೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಬನ್ನಿ. ನಾವು ದುಃಖದಲ್ಲಿ ಇದ್ದಾಗ ನಾವು ನೆನಪಿನಲ್ಲಿ ಇಡಬೇಕಾಗಿರುವಂತಹ 2 ಅಂಶಗಳು ಯಾವುದು ಎನ್ನುವುದನ್ನು ಇದೀಗ ನೋಡೋಣ. 1ನೇಯದು, ಇಂದು ನಿನಗೆ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಾಳೆ ಖಂಡಿತವಾಗಿಯೂ ಕೂಡ ಸುಖ ಪಡುವಂತಹ ದಿನ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ಜೀವನದಲ್ಲಿ ದೇವರು ನೋವುಗಳನ್ನು, ದುಃಖಗಳನ್ನು ಕೊಡುವುದು ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಿದ್ದಾನೆ ಎಂದು ತಿಳಿದುಕೊಂಡು ಅದನ್ನು ಬಗೆಹರಿಸುವುದನ್ನು ನೋಡು. ಪ್ರತಿಯೊಂದು ದುಃಖಕ್ಕೆ, ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರ ಎನ್ನುವುದು ಇದ್ದೇ ಇರುತ್ತದೆ. ನೀನು ಜೀವನದಲ್ಲಿ ತಾಳ್ಮೆಯನ್ನು ತೆಗೆದುಕೊಂಡು ಆ ದುಃಖಕ್ಕಾಗಲಿ ಆ ನೋವಿಗಾಗಲಿ ಪರಿಹಾರ ಏನು ಎನ್ನುವುದನ್ನು ಯೋಚನೆ ಮಾಡಿದಾಗ ಅದಕ್ಕೆ ಪರಿಹಾರವೂ ಕೂಡ ನಿನ್ನಲ್ಲಿಯೇ ಇರುತ್ತದೆ. ಅದನ್ನು ಹುಡುಕುವುದು ಮಾತ್ರ ನಿನ್ನ ಜಾಣ್ಮೆಯಿಂದ ಮಾತ್ರ ಅದು ಸಾಧ್ಯವಾಗುತ್ತದೆ. ಇನ್ನು 2ನೇಯದು, ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಖಂಡಿತವಾಗಿಯೂ ಕೂಡ ಅದು ಅರ್ಥವಾಗುತ್ತದೆ. ಜೀವನದಲ್ಲಿ ಯಾರು ದೇವರ ಮುಂದೆ ಕಣ್ಣೀರನ್ನು ಇಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರಿಗೆ ದೇವರು ಒಳ್ಳೆಯದನ್ನು, ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತಾನೆ. ಯಾರು ಬರುತ್ತಾರೆ ನಮ್ಮ ಕೈಯನ್ನು ಹಿಡಿದು ನಡೆಸುತ್ತಾರೆ ಎಂದು ಎಂದಿಗೂ ಕೂಡ ಅಂದುಕೊಳ್ಳಬೇಡಿ. ಈ ಸ್ವಾರ್ಥ ತುಂಬಿರುವಂತಹ ಪ್ರಪಂಚದಲ್ಲಿ ಯಾರು ಯಾರಿಗೂ ಕೂಡ ಆಗುವುದಿಲ್ಲ. ನೀನು ದುಡಿಯುತ್ತಾ ಇರಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. 2 ಇಲ್ಲ ಅಂದರೆ ಕೀಳಾಗಿ ನೋಡುತ್ತಾರೆ. ಇಂದು ದುಡಿದವನಿಗೆ ಮಾತ್ರ ಒಳ್ಳೆಯ ಸ್ಥಾನವನ್ನು ಕೊಡುತ್ತಾರೆ. ಏನು ದುಡಿಯಲಿಲ್ಲ ಎಂದಾಗ ಯಾರೂ ಕೂಡ ನಿನ್ನನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ನಮ್ಮವರೇ ನಮಗೆ ಆಗಲ್ಲ
ಎಲ್ಲರೂ ನಾಟಕ. ನಿನ್ನ ಮುಂದೆ ಒಂದು ರೀತಿಯಾಗಿ ಇದ್ದು ನಿನ್ನ ಹಿಂದೆ ಬೇರೆಯದ್ದೇ ರೀತಿಯಾಗಿ ಮೋಸವನ್ನು ಮಾಡುತ್ತಾರೆ. ಸಾವು ಇಲ್ಲ, ಏಕೆಂದರೆ ನನ್ನಿಂದ ಇನ್ನೊಬ್ಬರಿಗೆ ಈ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಕೂಡ ಮೋಸವಾಗುವುದು. ಇದು ಖಚಿತವಾಗಿರುವಂತಹ ಮಾತು. ಆ ದೇವರಿಗೆ ಇದು ಬಿಟ್ಟಿಲ್ಲ, ಇನ್ನು ನರ ಮಾನವನಾಗಿರುವಂತಹ ನಮಗೆ ಬಿಡುತ್ತದೆಯೇ? ಖಂಡಿತವಾಗಿಯೂ ಕೂಡ ಇದು ಅಸಾಧ್ಯ. ಜೀವನದಲ್ಲಿ ಯಾರಿಗೂ ಕೂಡ ಕೆಡಕನ್ನು ಮಾಡುವುದಕ್ಕೆ, ಕೆಡಕನ್ನು ಬಯಸುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಇದ್ದಾನೆ. ಯಾವ ಸಂದರ್ಭದಲ್ಲಿ ನಿಮಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಹಾಗೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ನಿಮ್ಮ ಎದುರಿಗೆ ತರುವಂತಹ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಹಾಗಾಗಿ ಈ ವಿಡಿಯೋಗೆ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಸಿಗುತ್ತೇವೆ ನಾಳೆಯ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.